ನಮಸ್ಕಾರ ಯೂಟ್ಯೂಬ್. ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಫೈನ್. ಇದು ನನ್ನ ಪ್ರೀ ರೈಡ್ ಪ್ರಿಪರೇಷನ್ಸು. ಸೊ ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಇದು ನಮ್ಮ ಆ್ಯನಿವರ್ಸರಿ ರೈಡಿನ ಪ್ರಿಪರೇಷನ್ಸು. ನಾಳೆ ಆ್ಯನಿವರ್ಸರಿ ರೈಡು. ಸೊ ಇವತ್ತು ನಾನು ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ. ಸ್ಯಾಟರ್ಡೇ ಹೋಗಿ ಸಂಡೇ ಬರ್ತಾಯಿದ್ದೀವಿ. ಸೊ 2 days 1 night ಟ್ರಿಪ್ಪು. ಇದು ನನ್ನ ಟೋಟಲ್ ಲಗೇಜು. ಸೊ 1 by 1 ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ. ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಯೂಶ್ವಲಿ ಪ್ರಿಪರೇಷನ್ ಮಾಡ್ಕೊಬೇಕಾದ್ರೆ ನಾವು ಏನಾದರೂ ಮರೆಯೋವಂಥದ್ದು ಜಾಸ್ತಿ. ಸೊ ನಾನು ನನ್ನ ಲಗೇಜ್ನ 5 ಭಾಗ ಮಾಡ್ಕೊತೀನಿ. ಸೊ ಇದು ನನ್ನ ಲಗೇಜ್ನ 5 ಭಾಗ. ಸೊ ಅಗೇನ್ ನಂಬರ್ 1 ಕ್ಲೋತ್ಸು, ನಂಬರ್ 2 ಎಲೆಕ್ಟ್ರಿಕಲ್ಸು, ನಂಬರ್ 3 ಟಾಯ್ಲೆಟರೀಸು, ನಂಬರ್ 4 ಮೆಡಿಸಿನ್ಸು, ನಂಬರ್ 5 ಸ್ಪೇರ್ಸು. ಸೊ ನೀವು ಇವಾಗ ಈ ಭಾಗ ನೋಡಿದ್ರೆ ಇದು ನಾನು ಹೇಳಬೇಕು ಅಂದರೆ ದಿಸ್ ಇಸ್ ಸಮಥಿಂಗ್ ವಾಟ್ ಐ ಕಾಲ್ ಆನ್ ದ ಬಾಡಿ. ಸೊ ಆನ್ ದ ಬಾಡಿ ಅಂತ ಹೇಳಿದ್ರೆ ಅದು ನನ್ನ ರೈಡಿಂಗ್ ಜಾಕೆಟು, ಇದು ನನ್ನ ರೈಡಿಂಗ್ ಜಾಕೆಟು, ಇದು ನನ್ನ ಹೆಲ್ಮೆಟ್ಟು, ಇದು ಹೆಲ್ಮೆಟ್ ಒಳಗಡೆ ಹಾಕೋಕ್ಕೆ ಬಲಕ್ಲಾವ, ಇದು ನನ್ನ ನೀಗಾಡು, ನನ್ನ ಗ್ಲೌಸು ಮತ್ತು ನನ್ನ ವಾಲೆಟ್ಟು. ಅದು ಬಿಟ್ಟರೆ ನಾನು ರೆಕಾರ್ಡ್ ಮಾಡ್ತಾ ಇರೋ ಮೊಬೈಲ್, ಇದಿಷ್ಟು ನನ್ನ ಬಾಡಿ ಮೇಲೆ ಯಾವಾಗಲೂ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಹೈಡ್ರಾ ಪ್ಯಾಕು. ಈ ಹೈಡ್ರಾ ಪ್ಯಾಕು ಅಗೇನ್ ನಾನು ಲಾಂಗ್ ರೈಡ್ಸಲ್ಲಿ ಮಾತ್ರ ಯೂಸ್ ಮಾಡೋದು. ಡೇ ರೈಡ್ಸಲ್ಲಿ ನಾನು ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀನಿ. ಅದು ಬಿಟ್ಟರೆ ಹೈಡ್ರಾ ಪ್ಯಾಕ್ 3 ಲೀಟರ್ಸ್ದು ನಾನು ಯೂಸ್ ಮಾಡ್ತೀನಿ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಅಲಿ ಎಕ್ಸ್ಪ್ರೆಸ್ಸಲ್ಲಿ 600 ಬಿತ್ತು. ಕಾಸ್ಟ್ ಎಫೆಕ್ಟಿವು, ಅಟ್ ದ ಸೇಮ್ ಟೈಮ್ ತುಂಬ ಯೂಸ್ಫುಲ್ಲು. ಸೊ ಇದಿಷ್ಟು ನನ್ನ ಬಾಡಿ ಮೇಲೆ ಇರುತ್ತೆ. ಸೊ ಸೆಕೆಂಡ್ ಬಂದು ನಾನು ಹೇಳ್ದಂಗೆ ಎಲೆಕ್ಟ್ರಿಕಲ್ಸ್ ಒಂದು ಭಾಗ ನೋಡಬೇಕು ಅಂದರೆ ನನ್ನ ಮೊಬೈಲು, ಇದು ನನ್ನ ಸ್ಪೇರ್ ಮೊಬೈಲು, ಅದು ಚಾರ್ಜಿಂಗ್ ಕೇಬಲ್ಲು. ಯಾಕಂದರೆ ನಾನು ಇದನ್ನು ಮೊಬೈಲ್ ಹೋಲ್ಡ್ರಲ್ಲಿ ಹಾಕಿರ್ತೀನಿ. ಸೊ ಹಾಗೆ ಚಾರ್ಜ್ ಮಾಡ್ತೀನಿ. ಇದು ನನ್ನ ಪವರ್ ಬ್ಯಾಂಕು, ರೆಡ್ಮಿದು 20,000 mAh ಬ್ರಿಕ್ ಇದು. ಸೊ ಇದು ನನ್ನ ಪವರ್ ಬ್ಯಾಂಕು. ಅದು ಬಿಟ್ಟರೆ ನಾನು ನನ್ನ ಕೈಯಲ್ಲಿರೋ ಮೊಬೈಲು ಮತ್ತು ಅದು ಚಾರ್ಜರು, ಇಷ್ಟನ್ನು ಕ್ಯಾರಿ ಮಾಡ್ತೀನಿ. ಮತ್ತು ಇದು ನನ್ನ ವ್ಲಾಗಿಂಗ್ ಎಕ್ವಿಪ್ಮೆಂಟು. ಇದು ಕ್ಯಾಮ್ರಾದು ಬ್ಯಾಟ್ರಿ, ಎಕ್ಸ್ಟ್ರಾ ಮೆಮೊರಿ ಕಾರ್ಡು, ವಾಟರ್ ಪ್ರೂಫ್ ಕೇಸು, ನನ್ನ ಟ್ರೈಪಾಡು ನನ್ನ ಕೈಯಲ್ಲಿದೆ ಸದ್ಯಕ್ಕೆ. ಇದು ಒಂದು 3-4 ಪ್ಲಾಸ್ಟಿಕ್ ಕವರು, ಯಾಕಂದರೆ ಮಾನ್ಸೂನ್ ರೈಡು. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಪ್ಲಾಸ್ಟಿಕ್ ಆನ್ ಮೀ. ಹಾಗೆ ನಾನು ಅದನ್ನೆಲ್ಲೂ ಬಿಸಾಕಲ್ಲ. ಹೇಗೆ ತೊಗೊಂಡೋಗಿರ್ತೀನೋ ಹಾಗೆ ಯೂಸ್ ಮಾಡಿದ್ರೂ ಹಾಗೆ ತೊಗೊಂಡ್ಬರ್ತೀನಿ. ಸೊ ಇದು ಎಲೆಕ್ಟ್ರಿಕಲ್ಸ್ ಪಾರ್ಟು. ಮೂರನೇದು ಬಂದು ಟಾಯ್ಲೆಟರೀಸು. ಇದರಲ್ಲಿ ನಾನು ಯೂಸ್ ಮಾಡುವಂಥ ಸ್ವಿಸ್ ಮಿಲ್ಟ್ರಿ ಬ್ಯಾಗು. ತುಂಬಾ ಯೂಸ್ಫುಲ್ ಬ್ಯಾಗ್ ಇದು. ಕಂಪಾರ್ಟ್ಮೆಂಟ್ಸ್ ಇದೆ, ಒಳ್ಳೆ ಸ್ಟೋರೇಜ್ ಇದೆ. ಸೊ ಈ ಬ್ಯಾಗಲ್ಲಿ ನನ್ನ ಸೋಪು, ಬ್ರಷು, ಪೇಸ್ಟು, ಶ್ಯಾಂಪು, ಏನಾದರೂ ಬಾಡಿ ಲೋಷನ್, ಅದು ಮತ್ತು ನನ್ನ ಮೆಡಿಸಿನ್ಸ್ ಕೂಡ ನಾನು ಜನ್ರಿಕ್ ಮೆಡಿಸಿನ್ಸ್ ಕ್ಯಾರಿ ಮಾಡ್ತೀನಿ. ಹೆಡ್ಏಕು, ವಾಮಿಟ್ಟು, ಆ ಥರ ಜನ್ರಿಕ್ ಮೆಡಿಸಿನ್ಸ್ ಕ್ಯಾರಿ ಮಾಡ್ತೀನಿ. ಅದು ಎಲ್ಲ ನಾನು ಈ ಬ್ಯಾಗಿಗೆ ಹೋಗುತ್ತೆ. ಸೊ ಆನ್ ದ ಬಾಡೀಲಿ ಇದನ್ನೊಂದು ವೇಸ್ಟ್ ಪೌಚ್ ಇದು. ಸೊ ಇದು 3 ಲೀಟರ್ಸ್ ವೇಸ್ಟ್ ಪೌಚು ಡೆಕತ್ಲಾನಲ್ಲಿ ತೊಗೊಂಡಿದ್ದು. ಇದು ಒಂದು 200 ಆಯಿತು. ಬಟ್ ತುಂಬ ಯೂಸ್ಫುಲ್ಲು. ಇದರಲ್ಲಿ ಸದ್ಯಕ್ಕೆ ಒಳಗಡೆ ಸೌಂಡ್ ಕೇಳಿಸ್ತಾ ಇದೆಯಾ? ಸದ್ಯಕ್ಕೆ ಒಳಗಡೆ ಸ್ನ್ಯಾಕ್ ಬಾರ್ಸ್ ಇದೆ. ಸೊ ನಾಳೆ ಬೇಗ ರೈಡ್ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಹೊಟ್ಟೆ ಹಸಿಯುತ್ತೆ. ಸೊ 1 ಅಥವಾ 2 ಸ್ನ್ಯಾಕ್ ಬಾರ್ ತಿನ್ಕೊತೀನಿ. ಅದು ನನ್ನ ಬ್ರೇಕ್ಫಾಸ್ಟ್ವರೆಗೂ ಕ್ಯಾರಿ ಮಾಡುತ್ತೆ. ಸೊ ಇವಾಗ ಆನ್ ದ ಬಾಡಿ ಆಯಿತು, ಟಾಯ್ಲೆಟರೀಸ್ ಆಯಿತು, ಎಲೆಕ್ಟ್ರಿಕಲ್ಸ್ ಆಯಿತು. ಅದು ಬಿಟ್ಟರೆ ನೆಕ್ಸ್ಟು ಕ್ಲೋತ್ಸು ನೀವೆಲ್ಲಿ ನೋಡ್ಬೋದು. ಇದನ್ನು ನೋಡ್ಕೊಳ್ಳಿ. ಇದನ್ನು ನೀವು ನೋಡಿದ್ರೆ ಇಲ್ಲಿ ಒಂದು ಜೀನ್ಸ್ ಇದೆ, ಒಂದು ಟೀ ಶರ್ಟ್ ಇದೆ, ಒಂದು 3/4 ಇದೆ. ಅದು ಬಿಟ್ಟರೆ ಟವಲ್ಲು, ಸಾಕ್ಸು ಮತ್ತು ಎಕ್ಸ್ಟ್ರಾ ಒಂದು ಬಲಕ್ಲಾವ ಇದೆ. ಸೊ ಇದೆಲ್ಲನೂ ತುಂಬ ಒಂದು ಸಣ್ಣ ಸ್ಪೇಸ್ ತೊಗೊಳತ್ತೆ. ಯಾಕಂದರೆ ಇದನ್ನು ಹೀಗೆ ರೋಲ್ ಮಾಡಿರ್ತೀವಿ. ಇದು ಮಿಲ್ಟ್ರಿ ಅವರ ಪ್ಯಾಕಿಂಗ್ ಸ್ಟೈಲ್ ಇದು. ನಿಮಗೆ ಪ್ಯಾಂಟನ್ನ ಹೇಗೆ ರೋಲ್ ಮಾಡೋದು, ಟೀ ಶರ್ಟ್ನ ಹೇಗೆ ರೋಲ್ ಮಾಡೋದು ವಿಡಿಯೋ ಯೂಟ್ಯೂಬಲ್ಲಿ ಸಿಗುತ್ತೆ. ತುಂಬ ಜನ ಮಾಡಿದ್ದಾರೆ, ಅದನ್ನು ನೋಡ್ಬೋದು. ಟ್ರಾವೆಲಿಂಗ್ ಟೈಮಲ್ಲಿ ಎಸ್ಪೆಷಲಿ ಲಗೇಜ್ ಚಿಕ್ಕದು ಇಟ್ಕೊಬೇಕು ಅಂದರೆ ಇದು ತುಂಬ ಒಂದು ನಿಮಗೆ ಯೂಸ್ಫುಲ್ ಆಗುವಂಥ ಟೆಕ್ನಿಕ್ ಆಫ್ ಪ್ಯಾಕಿಂಗು. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಇದು ನನ್ನ ರೇನ್ ಕವರು. ಇದು ನನ್ನ ರೈಡಿಂಗ್ ಜಾಕೆಟ್ ಒಳಗಡೆ ಹೋಗುತ್ತೆ. ಸೊ ಇದು ನನ್ನ ರೈನ್ ಗೇರು, ಅದು ಆಬ್ವಿಯಸ್ಲಿ ವಾಟರ್ ಪ್ರೂಫು. ನೆಕ್ಸ್ಟ್ ಬರೋದಾದರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಪೇರ್ಸಲ್ಲಿ ನನ್ನ ಹತ್ರ ಸದ್ಯಕ್ಕೆ ಫ್ಯೂಸ್ ಇದೆ. ಸಿನ್ಸ್ ಇಟ್ಸ್ 1 day 2 day ರೈಡ್, ನನ್ನ ಹತ್ರ ಫ್ಯೂಸಸ್ ಇದೆ.
ಅದು ಬಿಟ್ಟರೆ ಇಲ್ಲಿ ಕಾಪರ್ ವಯರ್ ಇದೆ, ನೀವು ಇದನ್ನು ನೋಡ್ಬೋದು. ಸೊ ಈ ಕಾಪರ್ ವಯರ್ ಏನಕ್ಕಪ್ಪ ಅಂದರೆ ಇನ್ ಕೇಸ್ ಎಲ್ಲಾದರೂ ಗಾಡೀಲಿ ಮೈನರ್ ಎಲೆಕ್ಟ್ರಿಕಲ್ ಇಶ್ಯೂ ಬಂತು, ಫ್ಯೂಸಸ್ ಶಾರ್ಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈ ಎಲೆಕ್ಟ್ರಿಕಲ್ ವಯರ್ನ ಈ ಕಾಪರ್ ವಯರ್ನ ಈ ಫ್ಯೂಸ್ಗೆ ಇಲ್ಲಿ ನೀವು ಹಿಂಗೆ ಸುತ್ತಬಿಟ್ಟು ಒಂದೆರಡು ರೌಂಡು ಡೈರೆಕ್ಟಾಗಿ ಫ್ಯೂಸನ್ನು ಸಾಕೆಟ್ಗೆ ಹಾಕ್ಬೋದು. ಅದು ನಿಮಗೆ ಫ್ಯೂಸು ಶಾರ್ಟ್ ಆಗಲ್ಲ, ನಿಮ್ಮ ಗಾಡಿ ನಿಲ್ಲಲ್ಲ, ರೈಡನ್ನು ಕಂಟಿನ್ಯೂ ಮಾಡ್ಬೋದು ಅಂಟಿಲ್ ದ ನೆಕ್ಸ್ಟ್ ಸರ್ವಿಸ್ ಸ್ಟೇಷನ್ವರೆಗೂ. ಅದು ಬಿಟ್ಟರೆ ನನ್ನ ಹತ್ರ ಸ್ಪಾರ್ಕ್ ಪ್ಲಗ್ ಇದೆ. ಇದು ರಾಯಲ್ ಎನ್ಫೀಲ್ಡ್ ಸ್ಪೇರ್ ಸ್ಪಾರ್ಕ್ ಪ್ಲಗ್ ಇಟ್ಕೊಂಡಿದ್ದೀನಿ. ಇದಿಷ್ಟು. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೆಸ್ಕ್ಯೂ ಟೆಕ್ ಅವ್ರದ್ದು ಟೈರ್ ಇನ್ಫ್ಲೇಟರ್ ಇದೆ. ಇನ್ ಕೇಸ್ ಪಂಚರ್ ಏನಾದರೂ ಆಯಿತು ಅಂದರೆ ನಿಮಗೆ ಟೈರ್ ಬಿಚ್ಚಿ ರಿಪೇರಿ ಮಾಡೋಕ್ಕಾಗಲ್ಲ ಅಂದ್ರೂ ಟೈರ್ನ ಇನ್ಫ್ಲೇಟ್ ಮಾಡಿಕೊಂಡು ನೀವು ನಿಯರೆಸ್ಟ್ ಪಂಚರ್ ಶಾಪ್ವರೆಗೂ ಹೋಗ್ಬೋದು. ಇದ್ರದ್ದು ಕಾಸ್ಟು ಬಂದು 990, ಲೆಸ್ ದಾನ್ 1000 rupees. ಬಟ್ ತುಂಬಾ ಒಂದು ಯೂಸ್ಫುಲ್ ಎಕ್ವಿಪ್ಮೆಂಟು, ಎಲ್ಲ ಬೈಕರ್ಸ್ಗೂ ನಾನು ಸಜೆಸ್ಟ್ ಮಾಡುವಂಥದ್ದು. ಸೊ ಇದದ್ದು ನೀವು ಇನ್ ಕೇಸ್ ಸೈಜ್ ನೋಡಬೇಕು ಅಂದರೆ ಇಟ್ ಇಸ್ ಸ್ಮಾಲರ್ ದೆನ್ ಅ ಮೊಬೈಲ್. This is a Lenovo mobile and it is literally smaller than that. ಸೊ ಇಷ್ಟನ್ನು ನಾನು ಸ್ಪೇರ್ಸ್ ಲೆಕ್ಕದಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ. ಇನ್ ಕೇಸ್ ರೈಡ್ ಲಾಂಗರ್ ಆದರೆ ನಾನು ಫ್ರಂಟು ಮತ್ತು ಬ್ಯಾಕ್ ಟೈರ್ದು ಟ್ಯೂಬ್ಸ್ ಎರಡೂ ಕ್ಯಾರಿ ಮಾಡ್ತೀನಿ. ಬಟ್ ಇದು ಒನ್ ಡೇ ರೈಡ್ ಆಗಿರೋದ್ರಿಂದ ಐ ಆಮ್ ಲೆಟ್ಟಿಂಗ್ ಇಟ್ ಗೋ ಫಾರ್ ನೌ. ಸೊ ಅದು ಬಿಟ್ಟರೆ ಲಾಸ್ಟ್ ಒನ್ ಬಂದು ಮಿಸಲೇನಿಯಸ್ಸು. ಸೊ ಇದೊಂದು ಕಾರ್ಡ್ಬೋರ್ಡ್ ಬಾಕ್ಸ್, ಇದರಲ್ಲಿ ನನ್ನ ಸ್ಪೇರ್ ಕೀ ಇದೆ ಮತ್ತು ಇನ್ನೊಂದು 2-3 ಚಿಕ್ಕ ಟೂಲ್ಸ್ ಇದೆ. ಸೊ ಅದು ಇದನ್ನು ಪ್ರಾಬ್ಲಿ ಕ್ಯಾರಿನೂ ಮಾಡಲ್ಲ, ತೆಗೆದು ಬೇರೆ ಕಡೆ ಹಾಕ್ಕೊತೀನಿ. ಅದು ಬಿಟ್ಟರೆ ಆಬ್ವಿಯಸ್ಲಿ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಸ್ಟ್ರ್ಯಾಪ್ ಇದೆ, ಬಂಜಿ ಕಾರ್ಡ್ ಇದೆ, ಲಗೇಜ್ ಕಟ್ಟೋಕ್ಕೆ. ಇದೊಂದು ರೇನ್ ಪ್ರೂಫ್, ವಾಟರ್ ಪ್ರೂಫ್ ಮೊಬೈಲ್ ಹೋಲ್ಡರ್. ಇದೊಂದು ಕವರ್ ಇದೆ. ಇದು ಡೆಕ್ಯಾಥ್ಲಾನಲ್ಲಿ ಪರ್ಚೇಸ್ ಮಾಡಿದ್ದು, 200 rupees, ವೆರಿ ವರ್ತ್. ಅದು ಬಿಟ್ಟರೆ ಇದು ನನಗೆ ಐ ಥಿಂಕ್ ಯಾವುದೋ ಒಂದು ನಾನೇನೋ ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ಇದು ನನಗೆ ಬಂದಿತ್ತು, ರೆಕ್ಸಿನ್ ಕವರು, ವಾಟರ್ ಪ್ರೂಫು. ಸೊ ಅದನ್ನು ಯೂಸ್ ಮಾಡ್ತೀನಿ. ಅದು ಲಗೇಜು ಸಿಸ್ಟಮ್ ಒಳಗಡೆ ಇರುತ್ತೆ. ಇನ್ ಕೇಸ್ ವಾಟರ್ ಸೀಪ್ಸ್ ಇರೋದೊಳಗಡೆ ಇಡೋ ಅಂಥ ಇನ್ಫ್ಲೇಟರ್ ಆಗಲಿ ಬೇರೆ ಏನಾದರೂ ಆಗಲಿ ಒದ್ದೆ ಆಗಬಾರ್ದು ಅಂತ. ಅದು ಬಿಟ್ಟರೆ ನೀವು ಇಲ್ಲಿ ನೋಡಿದ್ರೆ ಇದು ನನ್ನ ಸ್ಪೇರ್ ಸ್ಪೆಕ್ಸ್ ಬಾಕ್ಸು. ಸ್ಪೇರ್ ಸ್ಪೆಕ್ಸ್ ಇದೆ ಇದರಲ್ಲಿ, ಅದಕ್ಕೊಂದು ಬಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಸ್ಪೆಕ್ಸ್ ಇಲ್ಲದೆ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಸರ್ಕ್ಯಾಸಮ್. ಅದು ಬಿಟ್ಟರೆ ನನ್ನ ಹತ್ರ ಒಂದು ಸ್ಪೇರ್ ಕೀ ಇದೆ. ಇನ್ ಕೇಸ್ ನಾನು ಯೂಸ್ ಮಾಡೋ ಕೀ ಎಲ್ಲಾದರೂ ಕಳೆದೋಯ್ತು ಅಂದರೆ ಇದು ಸ್ಪೇರ್ ಕೀ, ಆರ್ಟ್ ಆಫ್ ಮೋಟಾರ್ ಸೈಕಲ್ಸ್. ಸೊ ರಾಯಲ್ ಎನ್ಫೀಲ್ಡ್ದು ಕೀ ಇದೆ. ಸೊ ಇದಿಷ್ಟು ನಾನು ಯೂಸ್ ಮಾಡುವಂಥ ಒಂದು ಲಗೇಜು. ನಾನೇನೂ ಮಿಸ್ ಮಾಡಿಲ್ಲ ಅಂದ್ಕೊತೀನಿ. ಬಟ್ ನೀವು ಎಲ್ಲಾದರೂ ಒಂದು ಬೈಕ್ ರೈಡ್ಗೆ ಹೋಗ್ಬೇಕಾದ್ರೆ ಇದು ಸ್ಮಾಲ್ ಬಟ್ ಸ್ವೀಟ್ ಪ್ಯಾಕಿಂಗು. ಇದು ಬಿಟ್ಟರೆ ಇನ್ನೊಂದು ಎಕ್ಸ್ಟ್ರಾ ಪೇರ್ ಆಫ್ ಶೂಸ್ ಅಥವಾ ಸ್ಯಾಂಡಲ್ಸ್ ಇರುತ್ತೆ ನನ್ನ ಹತ್ರ. ಯಾಕಂದರೆ ನಾನು ರೈಡಿಂಗ್ ಬೂಟ್ಸ್ನ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ. ಸೊ ಅದೊಂದಿರುತ್ತೆ. ಅದರ್ ದೆನ್ ದ್ಯಾಟ್ ದಿಸ್ ಇಸ್ ಆಲ್ ಐ ಕ್ಯಾರಿ. ಸೊ ಅಗೇನ್ ಇನ್ ಶಾರ್ಟ್, ಆನ್ ದ ಬಾಡಿ ಜಾಕೆಟ್, ಹೆಲ್ಮೆಟ್, ಬಲಕ್ಲಾವಾ, ನೀ ಗಾರ್ಡ್, ಗ್ಲವ್ಸ್ ಆ್ಯಂಡ್ ಮೈ ವಾಲೆಟ್. ಇದೊಂದು ಹೇಳೋದು ಮರ್ತೋದೆ, ಇದು ನಾವು ಮಾಡಿಸಿರೋ ಅಂಥ ಡಾಗ್ ಟ್ಯಾಗು. ಸೊ ನೀವಿಲ್ಲಿ ನೋಡಿದ್ರೆ ಇಲ್ಲಿ ನನ್ನ ಬೈಕ್ದು ನಂಬರ್ ಇದೆ. ಮತ್ತು ಈ ಡಾಗ್ ಟ್ಯಾಗಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರು, ಬ್ಲಡ್ ಗ್ರೂಪು ಎಲ್ಲನೂ ಇರುತ್ತೆ. ನನ್ನ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್, ಬ್ಲಡ್ ಗ್ರೂಪ್ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಐ ಆಮ್ ಕೀಪಿಂಗ್ ಇಟ್ ಪರ್ಸ್ನಲ್. ಬಟ್ ಈ ಥರ ಒಂದು ಡಾಗ್ ಟ್ಯಾಗು ಇನ್ ಕೇಸ್ ಆಫ್ ಆ್ಯನ್ ಆಕ್ಸಿಡೆಂಟ್ ನಿಮ್ಮ ಬ್ಲಡ್ ಗ್ರೂಪ್ ಫೈಂಡ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಆಗೋಲ್ಲ, ಮತ್ತು ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನ ರೀಚ್ ಔಟ್ ಆಗೋದ್ರಲ್ಲಿ ಟೈಮ್ ವೇಸ್ಟ್ ಆಗೋಲ್ಲ. ಸೊ ಅದೊಂದು ಡಾಗ್ ಟ್ಯಾಗು. ಸೊ ಅದೊಂದು ಡಾಗ್ ಟ್ಯಾಗು ಅಗೇನ್ ಅದೂ ಆನ್ ದ ಬಾಡಿ. ಸೊ ನೆಕ್ಸ್ಟ್ ಕಮಿಂಗ್ ಟಾಯ್ಲೆಟರಿ ಕಿಟ್ಟು, ಪವರ್ ಬ್ಯಾಂಕು, ಮೊಬೈಲು, ವಾಚು ಅಗೇನ್ ಆಪ್ಷನಲ್. ನನ್ನ ಬ್ಲಾಗಿಂಗ್ ಎಕ್ವಿಪ್ಮೆಂಟು, ವಾಟರ್ ಪ್ರೂಫ್ ಕೇಸು, ಬ್ಯಾಟ್ರಿ. ಇದು ವಾಲೆಟ್ ನಂಬರ್ 2. ನಾನು ಇದನ್ನು ಮಿಸಲೇನಿಯಸಲ್ಲಿ ಮಿಸ್ ಮಾಡಿದೆ. ನಾನು ಇದರಲ್ಲಿ ಕಾರ್ಡ್ಸ್ ಇದೆ, ನಮ್ಮದು ಒಂದು ಎಕ್ಸ್ಟ್ರಾ ಕಾರ್ಡ್ ಅದರಲ್ಲಿದೆ. ಇದು ಲಗೇಜ್ ಒಳಗಡೆ ಇರುತ್ತೆ. ಅಗೇನ್ ದಿಸ್ ಇಸ್ ಅ ಬ್ಯಾಕಪ್ ಪ್ಲ್ಯಾನ್. ಇನ್ ಕೇಸ್ ಏನಾದರೂ ನಿಮ್ಮ ಮೇನ್ ವಾಲೆಟ್ ಕಳೆದೋಯ್ತು ಅಂದರೆ ಇದರಲ್ಲಿರೋ ಕಾರ್ಡಲ್ಲಿ ಒಂದು ಸ್ವಲ್ಪ ಅಮೌಂಟನ್ನಾದರೂ ನೀವು ನಿಯರೆಸ್ಟ್ ATM ಅಲ್ಲಿ ಅಥವಾ ಏನಾದರೂ ಡ್ರಾ ಮಾಡ್ಬೋದು. ಸೊ ಅದು ಲಗೇಜ್ ಒಳಗಡೆ ಇರುತ್ತೆ. ಸೊ ಇದಿಷ್ಟೂ ನಾನು ಕ್ಯಾರಿ ಮಾಡುವಂಥ ಒಂದು ಥಿಂಗ್ಸು. ಸೊ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಬಟ್ಟೆ ಒಂದು ಬಿಟ್ಟು ಉಳಿದಿದ್ದೆಲ್ಲನೂ ಒಂದು ಗ್ರೂಪ್ ಮಾಡಿಟ್ಟಿರ್ತೀನಿ. ಸೊ
ನನಗೆ ರೈಡ್ ಅಂತ ಬಂದಾಗ ಪ್ರಿಪರೇಷನ್ಗೆ ಜಾಸ್ತಿ ಟೈಮ್ ತೊಗೊಳಲ್ಲ, ಎಲ್ಲ ಒಂದೇ ಕಡೆ ಇರುತ್ತೆ. ತೆಗಿತೀನಿ, ಇಟ್ಕೊತೀನಿ, ಐ ಪ್ಯಾಕ್ ಆ್ಯಂಡ್ ಐ ಗೋ ಆನ್. ಇದೆಲ್ಲನೂ ನಾನು ಒಂದು ರಕ್ಸಾಕು ಅಥವಾ ನನ್ನ ಸ್ಯಾಡಲ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಸೊ ಆ ರಕ್ಸಾಕ್ ಸದ್ಯಕ್ಕೆ ರಕ್ಸಾಕಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ, ಅದಕ್ಕೆ ಆ ಬಂಜಿ ಕಾರ್ಡ್ಸು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದ ವಿಡಿಯೋ, share it with your friends, subscribe to the channel, ask them to subscribe, and ಎಲ್ಲೇ ರೈಡ್ ಹೋದ್ರೂ ರೈಡಿಗೆ ನೀಟಾಗಿ ಪ್ರಿಪೇರ್ ಆಗಿ ಹೋಗಿ. ಅಟ್ ದ ಸೇಮ್ ಟೈಮ್ ಕೊರೋನಾದಿಂದ ಸೇಫ್ ಆಗಿರಿ. ನೆಕ್ಸ್ಟ್ ವಿಡಿಯೋ ಬಂದು ನಮ್ಮ ಆ್ಯನಿವರ್ಸರಿ ರೈಡ್ದು, ಇದು ಪ್ರೀ ಆ್ಯನಿವರ್ಸರಿ ಪ್ರಿಪರೇಷನ್ನು. ನೆಕ್ಸ್ಟ್ ವಿಡಿಯೋ ನಮ್ಮ ಆ್ಯನಿವರ್ಸರಿ ರೈಡ್ ಇರುತ್ತೆ. ಸೊ ಸಿ ಯು ಆಲ್ ಅಂಟಿಲ್ ದೆನ್, ಸ್ಟೇ ಸೇಫ್, ಸ್ಟೇ ವೆರಿ ವೆರಿ ಸೇಫ್, ಆ್ಯಂಡ್ ಬೈ ಫಾರ್ ನೌ.